ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಮಂಗಳೂರು ಟ್ರಿಪ್ನ 6ನೇ ವ್ಲಾಗ್. ಅಂದರೆ ನಾವು ನಮ್ಮ ಮಂಗಳೂರಿನ ಸ್ಟೇನ 2ನೇ ದಿನ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ನಮ್ಮ ಹೋಮ್ ಸ್ಟೇ ಹತ್ರನೇ ಇದ್ದಿದ್ದು ಬೀಚಿಗೆ ಹೋದ್ವಿ. ಅಲ್ಲಿಂದ ಹೋಮ್ ಸ್ಟೇಗೆ ವಾಪಸ್ ಬಂದು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ನಾವು ಉಡುಪಿ ದೇವಸ್ಥಾನಕ್ಕೆ ಫಸ್ಟು ಇವತ್ತು ದೇವ್ರ ದರ್ಶನ ಮಾಡಿಬಿಡೋಣ, ಆಮೇಲೆ ಮುಂದಿನ ಪ್ರೋಗ್ರಾಮ್ ಅಂತ ಡಿಸೈಡ್ ಮಾಡಿದ್ವಿ. ಇದೇ ನೋಡಿ, ನಾವು ಉಡುಪಿ ದೇವಸ್ಥಾನದ ಹತ್ರ ನಮ್ಮ ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ಏನು ಹೋಗ್ತಾ ಇದ್ದೀವಿ, ಇದು ಉಡುಪಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಪಾರ್ಕಿಂಗಿಂದ ಫುಲ್ ಕಲರ್ಫುಲ್ ಆಗಿದೆ ಎಲ್ಲ ಶಾಪ್ಸ್ ಎಲ್ಲ. ಸೊ ಕ್ರೌಡ್ ಏನೋ ಇತ್ತು, ಬಟ್ ಆದರೂ ಅಷ್ಟು ಕ್ರೌಡ್ ಇರಲಿಲ್ಲ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದೇವಸ್ಥಾನನ ಸ್ಥಾಪಿಸಿದವರು ಮಹಾನ್ ಸಂತ, ತತ್ವಜ್ಞಾನಿ ಮತ್ತು ಭಕ್ತಿ ಚಳುವಳಿಯ ಪ್ರಮುಖ ವ್ಯಕ್ತಿಯಾದ ಶ್ರೀ ಮಧ್ವಾಚಾರ್ಯರು. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ಮಠವು ನಿಜವಾಗ್ಲೂ ಭಕ್ತಿ, ತತ್ವ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಉಡುಪಿ ಶ್ರೀಕೃಷ್ಣನ ವಿಶೇಷತೆ ಏನಂದರೆ, ಭಕ್ತರೆಲ್ಲ ದೇವರನ್ನ ನೋಡೋದು ಕಿಟಕಿ ಮೂಲಕ. ಅದಕ್ಕೆ ಕನಕದಾಸರ ಕಿಂಡಿ ಅಂತ ಕರೀತಾರೆ, ಅಥವಾ ಕನಕನ ಕಿಂಡಿ ಅಂತಲೂ ಕರೀತಾರೆ. ಸೊ ಇದ್ರ ಕತೆ ನಿಮ್ಗೆ ಗೊತ್ತೇ ಇರಬೇಕು. ಭಕ್ತ ಕನಕದಾಸರು ಸಮಾಜದಿಂದ ತಿರಸ್ಕೃತರಾದರೂ ಕೃಷ್ಣನ ಅಚಲ ಭಕ್ತರಾಗಿದ್ದರು. ಸೊ ಅವರ ಭಕ್ತಿಗೆ ಒಲಿದು ಕೃಷ್ಣ ದೇವಾಲಯದೊಳಗೆ ತಿರುಗಿ ಈ ಕಿಂಡಿಯ ಮೂಲಕ ದರ್ಶನ ಕೊಟ್ಟ ಅನ್ನೋ ನಂಬಿಕೆ ಇದೆ. ಸೊ ಇದೇ ನೋಡಿ, ನಾವು ಕ್ಯೂ ಅಲ್ಲಿ ನಿಂತಿರೋದು. ಸುಮಾರು 1 ಗಂಟೆ ಕ್ಯೂ ಇತ್ತು. ಸೊ 1 ಗಂಟೆ ಕ್ಯೂ ಅಲ್ಲಿ ನಿಂತ್ಬಿಟ್ಟು ದೇವ್ರ ದರ್ಶನ ಮಾಡಿದ್ವಿ. ಆದರೂ ಕೂಡ ಇಟ್ ವಾಸ್ ಟೋಟ್ಲಿ ವರ್ತ್ ಇಟ್. ಏಕೆಂದರೆ ಈ ಕೃಷ್ಣ ಇದ್ದಾನಲ್ಲ ಒಳಗೆ, ಅಲ್ಲಿ ಬಾಲ್ಯದ ಮುಗ್ಧತೆ ಮತ್ತು ದೈವಿಕತೆಯನ್ನು ನಮಗೆ ತೋರಿಸ್ತಾನೆ. ಸೊ ಉಡುಪಿ ಮಠ ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ, ಇದು ಪರಂಪರೆ, ಶಿಸ್ತು ಮತ್ತು ಸೇವೆಯ ಪ್ರತೀಕ ಆಗಿದೆ. ಸೊ ಇಲ್ಲಿ ಪರ್ಯಾಯ ಪದ್ಧತಿ ಅಷ್ಟಮಠಗಳು ಕ್ರಮವಾಗಿ ಪೂಜೆಯನ್ನು ನಿರ್ವಹಿಸುವ ವ್ಯವಸ್ಥೆ ಭಾರತೀಯ ಸಂಸ್ಕೃತಿಯ ಅದ್ಭುತ ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸುತ್ತ 8 ಮಠ ಇದೆ. ಸೊ ಇಲ್ಲಿ ನಿಂತಾಗ ಮನಸ್ಸಿಗೆ ಸಿಗೋ ಶಾಂತಿ, ಭಕ್ತಿ ಮತ್ತು ಪಾಸಿಟಿವ್ ಎನರ್ಜಿ, ಅದನ್ನು ನಾವು ಮಾತಲ್ಲಿ ಅಥವಾ ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಸೊ ನೀವೇನಾದ್ರು ಉಡುಪಿಗೆ ಬಂದರೆ ಶ್ರೀಕೃಷ್ಣನ ದರ್ಶನ ಪಡೆದು ಮನಸ್ಸನ್ನು ಹಗುರ ಮಾಡಿಕೊಂಡು ಭಕ್ತಿಯೊಂದಿಗೆ ಮೆಮರೀಸ್ ಕೂಡ ತೊಗೊಂಡು ಹೋಗ್ತೀರಾ ಖಂಡಿತವಾಗಿ. ಯು ವಿಲ್ ಕ್ಯಾರಿ ವಿತ್ ಯು ಲಾಟ್ ಆಫ್ ಪಾಸಿಟಿವ್ ಎನರ್ಜಿ. ಸೊ ನೀವು ಉಡುಪಿಗೆ ಬಂದರೆ ಖಂಡಿತ ಉಡುಪಿಯ ಶ್ರೀಕೃಷ್ಣನ ದರ್ಶನ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವ್ಲಾಗ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಾವು ಮಂಗಳೂರಲ್ಲಿ ಮುಂದೆ ಏನೇನು ಮಾಡಿದ್ವಿ ಅಂತ ನನ್ನ ಮುಂದಿನ ವ್ಲಾಗಲ್ಲಿ ಹೇಳ್ತೀವಿ. ಬಾಯ್ ಫಾರ್ ನೌ.